ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರುಚಿತಾಸ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಎಲ್ಲಿ ಹೊರಟಿದ್ವಿ ಅಂತ ತೋರಿಸ್ತೀನಿ. ಅದಕ್ಕೆ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ, ಫಾರ್ ದ ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಜಾಯ್ನ್ ಆಗ್ತಿದೆ ಈ ಜರ್ನಿಲಿ. ಸೊ ವೆಲ್ಕಮ್ ಟು ಆಲ್. ಎಲ್ಲಿ ಹೋಗ್ತಿದ್ದೀವಿ ಮಮ್ಮಿ ನಾವು? ರಾಂಗ್. ಕಮೆಂಟ್ ಎಲ್ಲಿ ಹೋಗ್ತಿದ್ದೀವಿ ಫುಲ್ ಹೇಳಿ. ಓಕೆ, ಈ ಜರ್ನಿಲಿ ಛಾಯಾ ಫುಲ್ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾಳೆ. ಸೊ ಲೆಟ್ ಸಿ ಎಷ್ಟಾಗುತ್ತೋ ಅಷ್ಟು ಇಲ್ಲಿರೋ ಫೇಮಸ್ ಟೆಂಪಲ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇವಾಗ ಆ ಟೆಂಪಲ್ ಬಗ್ಗೆ ಒಂದು ಶಾರ್ಟ್ ಸ್ಟೋರಿ ಹೇಳ್ತೀನಿ. ನಾವು ಈ ಟೆಂಪಲ್ಗೆ ಹೋಗಿದ್ದೀವಿ ಆಲ್ರೆಡಿ. ಸೊ ಅಲ್ಲಿ ವಿಶೇಷತೆ ಏನಂತ ಅಂದ್ರೆ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ 48 ಪ್ರದಕ್ಷಿಣೆ ಹಾಕಿ ನಾವ್ ಏನ್ ಕೇಳ್ಕೊತೀವಿ ಅದು ಆಗುತ್ತೆ ಅಂತ ಎಲ್ಲರೂ ತುಂಬಾ ನಂಬಿದ್ದಾರೆ. ತುಂಬಾ ಜನ ಬರ್ತಾರೆ. ಸೊ ಅಕ್ಕನು ಏನ್ ವಿಶ್ ಕೇಳ್ಕೊತಾರೆ ಅಂತ ನೋಡೋಣ. ಅಲ್ಲಿ ಹೋದ್ಮೇಲೆ ಎಷ್ಟು ಪ್ರದಕ್ಷಿಣೆ ಆಗ್ತಾರೆ ಅಂತಾನು ನೋಡೋಣ. ವೇಟ್ ಫಾರ್ ಇಟ್. ನಮ್ಮ ಹೆಣ್ಮಕ್ಳಿಗೆ ದೇವಸ್ಥಾನಕ್ಕೆ ಹೋಗೋದು ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ಅರ್ಶಿನ ಕುಂಕುಮ ಹೂವು ಅಂತ ಬಂದರೆ ನಾವು ನೆಕ್ಸ್ಟ್ ಲೆವೆಲ್ ಇಷ್ಟಪಡ್ತೀವಿ. ಎಷ್ಟೇ ಏನೇ ಒಂದು ಆಧುನಿಕ ವಸ್ತುಗಳನ್ನ ತೊಗೊಂಡ್ರು ಬಳೆ ಹೂವು ಅಂತೆಲ್ಲ ಬಂದಾಗ ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆಯೇ ಆಲ್ ಆಫ್ ಅ ಸಡನ್ ಪ್ಲ್ಯಾನ್ ಮಾಡಿದ್ದು. ಇಲ್ಲಾಂದರೆ ಖಂಡಿತ ನಾನು ಸ್ಯಾರಿ ವೇರ್ ಮಾಡ್ತಾಯಿದ್ದೆ. ಅದು ನಮ್ಮ ಅಮ್ಮನ ಜೊತೆ ಬಂದು ತುಂಬ ದಿನ ಆಗಿತ್ತು. ಹಾಗೆ ನನ್ನ ಫೇವ್ರೆಟ್ ನನ್ನ ಚಿಕ್ಕಮ್ಮ. ಸೊ ನನಗೆ 7 ಜನ ಚಿಕ್ಕಮ್ಮಂದಿರೋದ್ರಲ್ಲಿ ಅದರಲ್ಲಿ ನಮ್ಮ ಕಾಮು ಆಂಟಿ ಅಂದರೆ ನಂಗೆ ಅಷ್ಟು ಇಷ್ಟ. ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಟೆಂಪಲ್ಗೆ ಹೋಗ್ತಿರೋದು. ನಂಗೆ ತುಂಬ 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 ಖುಷಿ ಆಗ್ತಿದೆ. ಅದು ಈ ದೇವಸ್ಥಾನದಲ್ಲಿ ಇಷ್ಟೊಂದು ಮಹಿಮೆ ಇದೆ. ತುಂಬ ಜನ ತುಂಬ ದೇವಸ್ಥಾನಗಳನ್ನ ತೋರಿಸ್ತಿರ್ತಾರೆ, ಬಟ್ ಇದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಶಾಂತಿಗ್ರಾಮ ಹಾಸನ್ನಲ್ಲಿರೋದು ಈ ದೇವಸ್ಥಾನ. ಸೊ ನನಗೆ ಒಳಗಡೆ ಹೋಗಿ ಪ್ರತಿಯೊಬ್ಬರು ಚೈನ್ ಥರ ಕಂಪ್ಲೀಟಾಗಿ ಅದನ್ನು ಸುತ್ತೊಡಿತಾ ಇದ್ರು. ಅಂತ ಹೇಳಿದ್ರೆ ಪ್ರದಕ್ಷಿಣೆ ಆಗ್ತಾಯಿದ್ರು, ತಪ್ಪಾಯಿತು, ಅದನ್ನು ಪ್ರದಕ್ಷಿಣೆ ಹಾಕ್ತಾಯಿದ್ರು. ಸೊ ಯಾವ ಥರ ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಜಾಯಿನ್ ಆಗ್ತಾನೆ ಇರೋದ್ರಿಂದ ಸೊ ತುಂಬ ಅಂದರೆ ನಂಗೆ ಲೈಕ್ ಗೂಸ್ ಬಂಪ್ಸೇ ಬಂತು ಅದನ್ನು ನೋಡಾದ್ಮೇಲೆ. ಪ್ರತಿಯೊಂದು ಕೆಲಸನೂ ಆಗಿದೆ ಅವ್ರು ಅಂದ್ಕೊಂಡಿರೋದು. ಅದಕ್ಕೆ ಅವ್ರು ಹರಕೆ ತೀರಿಸ್ತಾಯಿದ್ರು. ಕೆಲವೊಬ್ಬರು ಹರಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಕಂಪ್ಲೀಟಾಗಿ ಆ 48 ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ಆ ಒಂದು ಹರಕೆನ ಮಾಡ್ಕೊತಾಯಿದ್ರು. ಪ್ರತಿ ಸಲ ಹರಕೆ ಮಾಡ್ಕೊಳ್ಬೇಕಂದ್ರೆ ಪ್ರತಿಯೊಂದು ಪ್ರದಕ್ಷಿಣೆ ಹಾಕಿ ಒಳಗಡೆ ಬಂದಾಗ ಅವರು ದೀಪ ಹಚ್ಚಿ ಹೋಗ್ತಾಯಿದ್ರು. ಕೆಲವೊಬ್ಬರು ಸ್ವಲ್ಪ ಕಾಲ್ಗಳನ್ನ ತಂದಿದ್ರು. ಯಾಕಂದರೆ 48 ರೌಂಡು ತುಂಬ ಈಸಿ ಅಲ್ಲ, ತುಂಬ ಕಷ್ಟ. ಆಮೇಲೆ ನಮಗೆ ದೇವ್ರದ್ದು ದರ್ಶನ ಕರೆಕ್ಟಾಗಿ ಸಿಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ದೇವ್ರ ಪೂಜೆ ಆಗೋ ಟೈಮಲ್ಲಿ ಹೋಗಿದ್ವಿ. ಸೊ ಅಭಿಷೇಕ ನಡೀತಾ ಇತ್ತು. ಇನ್ನು ಲೇಟ್ ಆದರೆ ಮಗುಗೆ ತೊಂದರೆ ಆಗುತ್ತೆ. ಮಗುಗೆ ಏನೂ ತಿಂದಿರಲಿಲ್ಲ. ಸೊ ಮಿನಿಗೋಸ್ಕರ ನಾವು ಜಾಸ್ತಿ ಅಲ್ಲಿ ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಹರಕೆ ಮಾಡ್ಕೊಂಡು ಬಂದಿದ್ದೀನಿ. ಹರಕೆ ತೀರಿಸಿದಾಗ ನಾನು ನಿಮ್ಮೆಲ್ಲರಿಗೂ ತುಂಬ ತೋರಿಸ್ತೀನಿ ಇನ್ ಡೀಟೇಲ್ಸ್ ಆಗಿ ಒಳಗಡೆ ಯಾವ ಥರ ಇರುತ್ತೆ. ದೇವ್ರು ಯಾವುದು ಉಗ್ರ ನರಸಿಂಹ ಸ್ವಾಮಿ ಇರೋದು. ಸೊ ನೋಡ್ತಿದ್ದೀರಾ ದೇವ್ರನ್ನ. ಒಂದೇ ಒಂದು ಸೆಕೆಂಡ್ ಅಷ್ಟೇ ನನಗೆ ಅಲ್ಲಿ ಮೊಬೈಲ್ ಕೂಡ ಅಲೋ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಆದಷ್ಟು ಟ್ರೈ ಮಾಡ್ತೀನಿ ಈ ಒಂದು ಬ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕೆ. ದಿಸ್ ಇಸ್ ಜಸ್ಟ್ ಲೈಕ್ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದ ವಿಡಿಯೋ ಅಲ್ಲ. ಜಸ್ಟ್ ಥಾಟ್ ಬಂತು ಒಂದು ನಿಮಗೂ ಒಂದು ವಿಷಯನ ಮುಟ್ಟಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ನನ್ನ ಪ್ರಯತ್ನನ ಮಾಡಿದ್ದೀನಿ. ಕ್ಯಾಪ್ಷನ್ನಲ್ಲಿ ನಾನು ಹಾಕ್ತೀನಿ ದೇವಸ್ಥಾನ ಡೀಟೇಲ್ಸ್. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮನಸ್ಸು ತುಂಬ ಹಗುರ ಆಯಿತು. 48 ಪ್ರದಕ್ಷಿಣೆ ಹಾಕಿ ಅಂತ ಹೇಳಿದರು. ಬಟ್ ನಾನು ಅಂದ್ಕೊಂಡಿರೋದು ಆದಮೇಲೆ ಬಂದು 48 ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹರಕೆ ಮಾಡ್ಕೊಂಡು ಬಂದೆ. ಇವಾಗ 3 ರೌಂಡ್ಸ್ ಹಾಕ್ಬಿಟ್ಟು ದೇವ್ರನ್ನ ನೋಡ್ಕೊಂಡು ಬಂದೆ. ಸೊ ನಿಮಗೂ ಯಾರಿಗಾರು ಏನಾದ್ರು ನೀವು ಬಯಸಿದ್ರೆ ಅದನ್ನಾಗಲೇಬೇಕು ಅಂದರೆ ಬಂದು ಈ ದೇವಸ್ಥಾನಕ್ಕೆ ಖಂಡಿತ ವಿಸಿಟ್ ಮಾಡಿ. ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಎಲ್ಲಿದೆ ಅಡ್ರೆಸ್ ಏನು ಅಂತ ಇನ್ ಡೀಟೇಲ್ಸ್ ಆಗಿ. ಸೊ ಒಂದ್ಸಲಿ ಬಂದು ವಿಸಿಟ್ ಮಾಡಿ ನಿಮ್ಗೇನು ಬೇಕು ಅನ್ನೋದನ್ನು ನೀವು ಪಡ್ಕೊಳ್ಳಿ. ಥ್ಯಾಂಕ್ ಯು.